ನಮಸ್ಕಾರ ವೀಕ್ಷಕರೇ, ಭಾರತದಲ್ಲಿಯೇ ಸೊಂಟ ನೋವಿನ ಚಿಕಿತ್ಸೆಯಲ್ಲಿ ಪ್ರಶಸ್ತರಾಗಿರುವ ಶಿರಸಿಯ ನಿಸರ್ಗ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಿತೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ ಸರ್. ಸೊಂಟ ನೋವಿನ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳಿವೆ. ಅವುಗಳನ್ನು ಇವತ್ತು ಸರ್ ಅಲ್ಲಿ ಕೇಳಿಕೊಳ್ಳೋಣ. ಡಾಕ್ಟರ್, ಈ ಸೊಂಟ ನೋವಿಗೆ ಮುಖ್ಯ ಕಾರಣಗಳೇನು? ಮೇನ್ಲಿ ಸೊಂಟ ನೋವು ಬಹಳಷ್ಟು ಟೈಪ್ಸ್ ಇದೆ. ಸೊ ಅದರಲ್ಲಿ ಮೇನ್ಲಿ ನಾವು ಅದನ್ನು ಕ್ಯಾಟಗರೈಸ್ ಮಾಡಿದರೆ ಒಂದನ್ನು ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ಮತ್ತು ಪ್ಯಾಥಲಾಜಿಕಲ್ ರೀಸನ್ಸ್ ಇಂದ ಬರುವಂಥ ಸೊಂಟ ನೋವುಗಳು. ಈ ಪ್ಯಾಥಲಾಜಿಕಲ್ ರೀಸನ್ಸ್ ಅಂದರೆ ನಮಗೆ ಇರುವಂಥ ಬೇರೆ ಕಾಯಿಲೆಗಳು, ಅದು ಕ್ಯಾನ್ಸರ್ ಇರ್ಬೋದು, ಮೇ ಬಿ ಟ್ಯೂಬರ್ಕ್ಯುಲೋಸಿಸ್ ಆಫ್ ಸ್ಪೈನ್, ನಾವೇನು ಪಾಟ್ ಸ್ಪೈನ್ ಅಂತ ಹೇಳ್ತೀವಿ ಅದಿರ್ಬೋದು, ಇಲ್ಲ ನಮ್ಮ ಹೊಟ್ಟೆಯಲ್ಲಿರುವಂಥ ಕೆಲವು ಕಾಯಿಲೆಗಳಿರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಮೂತ್ರಕೋಶದ ಸಮಸ್ಯೆಗಳಿರ್ಬೋದು. ಸೊ ಈ ಥರ ಸಮಸ್ಯೆಗಳಿಂದ ಸೊಂಟ ನೋವು ಡೆವಲಪ್ ಆದರೆ ಅದು ಪ್ಯಾಥಲಾಜಿಕಲ್ ರೀಸನ್ಸಿಂದ ಬಂದಿರುವ ಸೊಂಟ ನೋವು ಅಂತ ನಾವು ಅದನ್ನು ಹೇಳ್ತೀವಿ. ಸೊ ಅಟ್ ದ ಸೇಮ್ ಟೈಮ್ ಕಾಮನ್ ಆಗಿ ಕಂಡು ಬರುವಂಥ ಸೊಂಟ ನೋವು ಏನಿದೆ ಅದಕ್ಕೆ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಸೊ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನಿಗೆ ಬಹಳಷ್ಟು ರೀಸನ್ಸ್ ಇದೆ. ಮೇನ್ಲಿ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದರೆ ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ ಏನಿದೆ, ಅದು ಮಸಲ್ಸ್ ಇರ್ಬೋದು, ಬೋನ್ಸ್ ಇರ್ಬೋದು, ಇಂಟರ್ವರ್ಟಿಬಲ್ ಡಿಸ್ಕ್ ಇರ್ಬೋದು, ನರಗಳಿರ್ಬೋದು, ಇವುಗಳಿಗೆ ಯಾವುದಾದ್ರೂ ಪೆಟ್ಟಾದರೆ ಅಥವಾ ಏನಾದರೂ ಅದರ ಮೇಲೆ ಒತ್ತಡ ಆದರೆ ಅಥವಾ ಅದರ ಮೇಲೆ ಏನಾದರೂ ಒಂದು ಇಂಜುರಿ ಆದರೆ ನಮಗೆ ಸೊಂಟ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಸೊ ನಮ್ಮ ವರ್ಲ್ಡಲ್ಲಿ ಇರುವಂಥ ಟೋಟಲ್ ಬ್ಯಾಕ್ ಪೇನ್ ಏನಿದೆ, 40 ಮಿಲಿಯನ್ ಬ್ಯಾಕ್ ಪೇನ್ ಕೇಸಸ್ ಏನಿದೆ, ಅದರಲ್ಲಿ 90ರಿಂದ 95% ಜನರಿಗೂ ಕೂಡ ಇರುವಂಥದ್ದು ಈ ನಾನು ಎರಡನೇದು ಹೇಳಿರುವಂಥ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಸೊ ಅದಕ್ಕೆ ಮುಖ್ಯ ಕಾರಣಗಳು ಕೇಳಿದರೆ ದ ಫಸ್ಟ್ ಒನ್ ಇಸ್ ಡಿಸ್ಕ್ ಬಲ್ಜ್. ಸೊ ಈಗ ನಮ್ಮಲ್ಲಿ ಬರುವ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನನಗೆ ಸೊಂಟದಲ್ಲಿ ಡಿಸ್ಕಿನ ಸಮಸ್ಯೆ ಆಗಿದೆ. ಡಿಸ್ಕಿನ ಸಮಸ್ಯೆ ಆಗಿದೆ ಅಂತಾನು ಹೇಳಲ್ಲ, ಅವರು ಹೇಳೋದು ನನಗೆ L4 L5 ಆಗಿದೆ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿರುವ ವರ್ಟಿಬ್ರೆ ಏನಿದೆ ಅದರ ಮಧ್ಯದಲ್ಲಿ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಇದೆ, ಅದೊಂದು ಕುಷಿಯನ್ ಎಫೆಕ್ಟ್ ತರ, ಲೈಕ್ ಇಟ್ ಆಕ್ಟ್ಸ್ ಲೈಕ್ ಎ ಕುಷಿಯನ್. ಸೊ ಅದಕ್ಕೆ ಏನಾದರೂ ಇಂಜುರಿ ಆದರೆ ಅದೊಂದು ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಡಿಸ್ಕ್ ಹರ್ನಿಯೇಷನ್ ಇರ್ಬೋದು, ಅಥವಾ ಡಿಸ್ಕ್ ಡೆಸಿಕೇಶನ್ ಇರ್ಬೋದು, ಅಂದ್ರೆ ಡ್ರೈ ಆಗೋದು ಡಿಸ್ಕ್, ಅಥವಾ ಡಿಸ್ಕ್ ಅಲ್ಲಿಂದ ಸೆಪರೇಟ್ ಆಗಿ ಲೈಕ್ ಸಿಕೋಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಈ ತರ ಬೇರೆ ಬೇರೆ ಕಂಡೀಷನ್ಸ್ ಇದೆ. ಸೊ ಈ ತರ ಪ್ರಾಬ್ಲಮ್ಸ್ ಡೆವಲಪ್ ಆದಾಗ ನಮಗೆ ಸೊಂಟದಲ್ಲಿ ಸಿವಿಯರ್ ಪೇನ್ ಅಂತ ಅನುಭವ ಆಗುತ್ತೆ. ಅಂಡ್ ಅದೇ ತರ ಅದು ಈ ಡಿಸ್ಕ್ ಬಲ್ಜ್ ಏನಾದರೂ ನರಗಳ ಮೇಲೆ ಒತ್ತಡ ಆದ್ರೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ, ಅಥವಾ ಕೆಲವು ಕೇಸಸ್ ಅಲ್ಲಿ ಸಯಾಟಿಕ್ ಪೇನ್ ಅಂತ ಹೇಳ್ತೀವಿ, ಸೊಂಟದಿಂದ ಕಾಲಿಗೆ ಸೆಳೆತ ಅಂತ ಅನುಭವ ಆಗ್ಬೋದು. ಸೊ ಮೇನ್ ರೀಸನ್ ಇಸ್ ಒನ್ ಇಸ್ ಡಿಸ್ಕ್ ಬಲ್ಜ್. ಎರಡನೇದು ಅಲ್ಲಿರುವಂಥ ಬೋನ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ನಾವೇನು ವರ್ಟಿಬ್ರೆ ಅಂತ ಹೇಳ್ತೀವಿ, ಅದಕ್ಕೆ ಜಾಯಿಂಟ್ಸ್ಗಳಿದೆ, ಫೇಸೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಮೊಣಕಾಲಲ್ಲಿ ಹೇಗೆ ಸೌಕಳಿ ಬರುತ್ತೋ ಅದೇ ತರ ಸೊಂಟದಲ್ಲಿರುವಂಥ ಈ ಫೇಸೆಟ್ ಜಾಯಿಂಟ್ಸ್ ಅಲ್ಲಿ ಸೌಕಳಿ ಆದಾಗ ಕೂಡ ನಮಗೆ ಸೊಂಟ ನೋವು ಅಂತ ಅನುಭವ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಈ ರೀಸೆಂಟ್ ಡೇಸಲ್ಲಿ ನಾವು ನೋಡಿದ್ರೆ ಯಾಕೆ ಭಾಳಷ್ಟು ಜನರಿಗೆ ಸೊಂಟ ನೋವು ಬರ್ಲಿಕ್ಕೆ ಇರೋ ಒಂದು ಮುಖ್ಯ ರೀಸನ್ ಏನು ಅಂತ ಕೇಳಿದ್ರೆ ಬ್ಯಾಕ್ ಮಸಲ್ ವೀಕ್ನೆಸ್. ಯಾಕಂದ್ರೆ ಮೊದಲಲ್ಲಿ ವಯಸ್ಸಾದವರಿಗೆಲ್ಲ ನೋಡಿ ಒಳ್ಳೆ ಬ್ಯಾಕ್, ಒಳ್ಳೆ ಅಂದ್ರೆ ಕೆಲಸ ಮಾಡೋರು ದೇ ಹ್ಯಾವ್ ವೆರಿ ಸ್ಟ್ರಾಂಗ್ ಬ್ಯಾಕ್ ಮಸಲ್ಸ್. ಬಟ್ ಈಗಿರೋರಿಗೆ ಏನಿದೆ ಬ್ಯಾಕ್ ಮಸಲ್ ವೀಕ್ನೆಸ್ ತುಂಬ ಇದೆ. ಸೊ ಮಸಲ್ಸ್ ವೀಕ್ ಆದಾಗ ಆಟೋಮ್ಯಾಟಿಕಲಿ ಆ ಡಿಸ್ಕ್ಗಳೇನಿದೆ ಅಥವಾ ಜಾಯಿಂಟ್ಸ್ ಏನಿದೆ, ಬೋನ್ ಏನಿದೆ ಅದರ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ. ಸೊ ಅದರಿಂದ ಕೂಡ ಸೊಂಟ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವು ಕೇಸಸ್ ಅಲ್ಲಿ ಸಿವಿಯರ್ ಬ್ಯಾಕ್ ಪೇನ್ ಇರಲ್ಲ, ಬಟ್ ಕಾಲಿಗೆ ಸೆಳೆತ ಅಂತ ಅನುಭವ ಆಗುತ್ತೆ. ಅದು ಈಗ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಸೊಂಟದಲ್ಲಿ ಏನು ಸಮಸ್ಯೆ ಇರಲ್ಲ, ಬಟ್ ಆದ್ರೆ ಸೊಂಟದಿಂದ ಕಾಲಿಗೆ ಸಪ್ಲೈ ಆಗುವಂತ ನರ ಏನಿದೆ, ಸಯಾಟಿಕ್ ನರ್ವ್ ಏನಿದೆ, ಅದು ಹೋಗುವ ದಾರಿಯಲ್ಲಿರುವಂಥ ಒಂದು ಮಸಿಲಿಂದ ಅದಕ್ಕೆ ಕಂಪ್ರೆಷನ್ ಆದಾಗ, ಪೈರಿಫಾರ್ಮಿಸ್ ಮಸಿಲ್ ಕಂಪ್ರೆಷನ್ ಆದಾಗ ನಮಗೆ ಸೊಂಟದಿಂದ ಕಾಲಿಗೆ ಒಂದು ಸೆಳೆತ ಅಂತ ಅನುಭವ ಆಗುತ್ತೆ. ಅದಕ್ಕೆ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಹೇಳುತ್ತೆ. ಸೊ ಯೂಶಲಿ ಕಂಡು ಬರುವಂತ ಬ್ಯಾಕ್ ಪೇನ್ಗೆ ದೀಸ್ ಆರ್ ದ ರೀಸನ್ಸ್, ಅದು ಸ್ಪೆಷಲಿ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ಗೆ. ಸರ್, ಅದೇ ರೀತಿ ಈ ಒಂದು ಸಮಸ್ಯೆಗೆ ಏಜಿನ ಮಿತಿ ಅಂದ್ರೆ ವಯಸ್ಸಿನ ಮಿತಿ ಇಲ್ಲದೆ ಆಗಿದೆ, ಅದಕ್ಕೆ ಕಾರಣಗಳೇನು? ಸೊ ದಟ್ಸ್ ಅ ವೆರಿ ಗುಡ್ ಕ್ವಶನ್. ಸೊ ನಾವು ಲೈಕ್ ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಈ ಬ್ಯಾಕ್ ಪೇನ್ ಇಷ್ಟೊಂದು ಕಾಮನ್ ಆಗಿರಲಿಲ್ಲ. ವಯಸ್ಸಾದವರಿಗೆ ಅಂದ್ರೆ ಯೂಶಲಿ ಆಫ್ಟರ್ ಎನ್ ಏಜ್ ಆಫ್ 45, 50 ಆ ಏಜ್ ಗ್ರೂಪಲ್ಲಿ ಅಷ್ಟೇ ಈ ಸೊಂಟ ನೋವಿನ ಸಮಸ್ಯೆ ಕಾಣ್ತಿತ್ತು. ಬಟ್ ಈಗ ನಾವು ನೋಡಿದ್ರೆ ಮಕ್ಕಳಿಂದ ಒಂದು 18 ವರ್ಷ ಇರೋ ಮಗು ಕೂಡ ನಮಗೆ ಹೇಳ್ತಾರೆ, ಸರ್ ನನಗೆ ಸಿವಿಯರ್ ಬ್ಯಾಕ್ ಪೇನ್ ಆಗಿದೆ, ಅಲ್ಲ ಸಯಾಟಿಕ್ ಆಗಿದೆ ಅಂತಾನೆ ಹೇಳ್ತಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದ್ರೆ ಒನ್ ಇಸ್ ಅವರ್ ಲೈಫ್ ಸ್ಟೈಲ್. ಯಾಕೆಂದ್ರೆ ನಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ವಿ ಹ್ಯಾವ್ ಬಿಕಮ್ ಕಂಪ್ಲೀಟ್ಲಿ ಮೆಕನೈಸ್ಡ್. ನಾವು ಪ್ರತಿಯೊಂದಕ್ಕೂ ಮಿಷಿನ್ಸ್ ಅನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾವು ಎಲ್ಲೂ ವಾಕಿಂಗ್ ಮಾಡಿ ಹೋಗಲ್ಲ, ಇದನ್ನ ವಿ ಗೋ ಬೈ ಬೈಕ್, ಕಾರಲ್ಲಿ ಪ್ರಯಾಣ ಮಾಡ್ತೀವಿ. ಸೊ ಆ ಒಂದು ಮಿನಿಮಮ್ ಎಕ್ಸಸೈಸ್ ಏನು ಮನುಷ್ಯನಿಗೆ ಬೇಕು ಅದು ಸಿಗ್ತಾ ಇಲ್ಲ. ಈಗ ಮೊದಲಾದರೆ ಒಂದು 20-30 ವರ್ಷಗಳ ಹಿಂದೆ ಆದರೆ ಇಷ್ಟೊಂದು ವೆಹಿಕಲ್ಸ್ ಇರಲಿಲ್ಲ. ಸೊ ದಟ್ ಅವರು ರೆಗ್ಯುಲರ್ ಆಗಿ ಡೈಲಿ ಅಟ್ಲೀಸ್ಟ್ ಒಂದು 4-5 ಕಿಲೋಮೀಟರ್ ವಾಕಿಂಗ್ ಮಾಡ್ತಿದ್ರು. ಸೊ ನಾವು ರೆಗ್ಯುಲರ್ ವಾಕಿಂಗ್ ಮಾಡುವಾಗ ಏನಾಗುತ್ತೆ, ನಮ್ಮ ಬ್ಯಾಕಲ್ಲಿರೋ ಪ್ಯಾರಾಸ್ಪೈನಲ್ ಮಸಲ್ಸಿಗೆ ಒಳ್ಳೆ ವ್ಯಾಯಾಮ ಸಿಗುತ್ತೆ, ಅದು ಗಟ್ಟಿ ಆಗುತ್ತೆ. ಸೊ ಅಲ್ಲಿರುವಂಥ ಸ್ಟ್ರಕ್ಚರ್ಸನ್ನು, ಸ್ಪೈನ್ ವರ್ಟಿಬ್ರೆ ಇರ್ಬೋದು, ಡಿಸ್ಕ್ಗಳಿರ್ಬೋದು, ಅದನ್ನು ಸರಿಯಾದ ಪೊಸಿಷನಲ್ಲಿ ಹೋಲ್ಡ್ ಮಾಡುವ ಕೆಪಾಸಿಟಿ ಆ ಮಸಲ್ಸ್ಗೆ ಇತ್ತು, ಸ್ಟ್ರೆಂತ್ ಇತ್ತು. ಬಟ್ ಇತ್ತೀಚೆಗೆ
ನಾವು ಎಲ್ಲಿ ಕೂಡ ನಮ್ಮ ಮಕ್ಕಳಿಗಾದ್ರೂ ನಾವು ಶಾಲೆ ಕರ್ಕೊಂಡು ಹೋಗೋದು ನಡ್ಕೊಂಡು ಹೋಗಲ್ಲ, ನಾವು ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಆ ಬ್ಯಾಕಲ್ಲಿರೋ ಮಸಲ್ ವೀಕ್ನೆಸ್ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಇದು ಒಂದು ರೀಸನ್. ಆ್ಯಂಡ್ ಸೆಕೆಂಡ್ ರೀಸನ್ ಏನಂದರೆ, ಈಗ ಲೈಕ್ ಒಂದು ವ್ಯಾಯಾಮ ಸ್ಟಾರ್ಟ್ ಮಾಡುವಾಗ ಒಂದು ಸೈಂಟಿಫಿಕ್ ಆಗಿ ಅಥವಾ ಕರೆಕ್ಟ್ ಆಗಿರುವಂಥ ಇನ್ಸ್ಟ್ರಕ್ಟರ್ ಇಟ್ಕೊಂಡು ಯಾರು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ಈಗ ನಮ್ಮಲ್ಲೇ ಬರುವಂಥ ಎಷ್ಟೋ ಯಂಗ್ಸ್ಟರ್ಸ್ಗೆ ಸೊಂಟ ನೋವು ಹೇಗೆ ಸ್ಟಾರ್ಟ್ ಆಗಿರುತ್ತೆ ಅಂದರೆ, ಸಡನ್ ಆಗಿ ಜಿಮ್ಗೆ ಹೋಗಿ ಏನೋ ಒಂದು ವೆಯ್ಟ್ ಎತ್ತಿ ಡಿಸ್ಕ್ ಬಲ್ಜ್ ಆಗಿ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಕಾನ್ಸ್ಟೆಂಟ್ ಆಗಿ ನಮ್ಮ ಬ್ಯಾಕ್ಗೆ ಎಕ್ಸಸೈಸ್ ಇಲ್ಲದೆ ಇದ್ದಿದ್ದಕ್ಕೆ ಒಮ್ಮೆಲೆ ಎಕ್ಸಸೈಸ್ ಮಾಡುವಾಗ ನಮ್ಮ ಬ್ಯಾಕಲ್ಲಿರೋ ಮಸಲ್ಸ್ ಆರ್ ನಾಟ್ ಸೋ ಸ್ಟ್ರಾಂಗ್ ಇನಫ್ ಟು ಬೇರ್ ದಟ್ ಬರ್ಡನ್. ಸೊ ಹಾಗಾಗಿ ಸಡನ್ ಆಗಿ ಒಂದು ಡಿಸ್ಕ್ ಬಲ್ಜ್ ಆಗುವ ಸಾಧ್ಯತೆ ಕಂಡು ಬರುತ್ತೆ. ಇನ್ನು ಬ್ಯಾಕ್ ಪೇನ್ ಯಾಕೆ ಇಷ್ಟು ಬೇಗ ಯಂಗ್ ಏಜಲ್ಲಿ ಕಾಣ್ತಾ ಇದೆ ಅಂದರೆ, ಇಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್. ಸೊ ಈ ಇಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಬಂದಮೇಲೆ ಏನಾಗಿದೆ, ಅದು ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಏನಾಗಿದೆ ಅಂದರೆ ನಮ್ಮ ಪೋಸ್ಚರ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ನಾವೆಲ್ಲ ಆ್ಯಕ್ಚುಲಿ ಒಂದು ನ್ಯೂಟ್ರಲ್ ಸ್ಪೈನಲ್ ಪೋಸ್ಚರ್ನ ಮೇಂಟೈನ್ ಮಾಡಬೇಕು, ನೆಟ್ಟಗೆ ಕೂತ್ಕೋಬೇಕು, ಸ್ಟ್ರೈಟಾಗಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಈಗ ನೀವು ಅಬ್ಸರ್ವ್ ಮಾಡಿ, ಮಕ್ಕಳಿಗೆ ಯಾರನ್ನ ಒಂದು ಕ್ಲಾಸ್ ಅಥವಾ ಎಲ್ಲೇ ಹೋಗಿ ನೋಡಿ, ಒಂದು ಫ್ಯಾಮಿಲಿ ಫಂಕ್ಷನ್ ನಡೆಯುವಾಗ ಹೋಗಿ ನೋಡಿದ್ರೆ ಅಲ್ಲಿರೋ ಮಕ್ಕಳೆಲ್ಲ ಕೂತ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಆ ನೆಕ್ ಪೋಸ್ಚರ್ ಏನಿದೆ ಅದು ಕಾನ್ಸ್ಟೆಂಟ್ ಆಗಿ ಆ ಥರ ಮೇಂಟೈನ್ ಮಾಡಿದಾಗ ಅಲ್ಲಿ ಸವಕಳಿ ಬರುವಂಥ ಸಾಧ್ಯತೆ ಇದೆ, ಅಲ್ಲಿರುವಂಥ ಮಸಿಲ್ಸ್ ವೀಕ್ ಆಗೋ ಸಾಧ್ಯತೆ ಇದೆ, ಅಲ್ಲಿರುವಂಥ ನರಗಳ ಮೇಲೆ ಒತ್ತಡ ಆಗುವಂಥ ಸಾಧ್ಯತೆ ಇದೆ. ಸೊ ಅವರಿಗೆ ಬೇಗ ಈ ಸೊಂಟ ನೋವು ಅಥವಾ ಕುತ್ತಿಗೆ ನೋವು ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಆಹಾರ. ಸೊ ಆಹಾರ, ನಾವು ತಗೊಳ್ಳೋಂಥ ಆಹಾರ ಕೂಡ ಲೈಕ್ ಅಷ್ಟೊಂದು ಪೌಷ್ಟಿಕಾಂಶಗಳು ಇರಬೇಕು ಆಹಾರದಲ್ಲಿ. ಸೊ ನಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ ಅದಕ್ಕೆ ರಕ್ತ ಸಂಚಾರ ತುಂಬ ಕಡಿಮೆ ಇರುತ್ತೆ. ಸೊ ವರ್ಟಿಬ್ರಲ್ ಆರ್ಟರಿಯಿಂದ ಇರೋ ಒಂದು ಬ್ರಾಂಚ್ ಅಷ್ಟೇ ಈ ಇಂಟರ್ವರ್ಟಿಬಲ್ ಡಿಸ್ಕ್ಗೆ ಸಪ್ಲೈ ಆಗೋದು. ಸೊ ರಕ್ತ ಸಂಚಾರ ಕಡಿಮೆ ಇದ್ದಾಗ ಆಟೋಮ್ಯಾಟಿಕಲಿ ನಮ್ಮ ನ್ಯೂಟ್ರಿಷನಲ್ ಸ್ಟ್ಯಾಟಸ್ ಕಡಿಮೆ ಆಗುತ್ತೆ, ಅದಕ್ಕೆ ಬೇಕಾಗಿರುವಷ್ಟು ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಸೊ ನಾವು ತಗೊಳ್ಳೋಂಥ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ಆಲ್ರೆಡಿ ಇದೆ. ಬಿಕಾಸ್ ನಮ್ಮ ಮಕ್ಕಳಿಗೆ ನಾವು ಎಲ್ಲ ಜಂಕ್ ಫುಡ್ಸ್ ಅನ್ನ ತೆಕ್ಕೊಡ್ತೀವಿ. ಆಕ್ಚುಲಿ ಬೈ ಗಿವಿಂಗ್ ಈ ಜಂಕ್ ಫುಡ್ಸ್ ಎಲ್ಲ ವಿ ಆರ್ ನಾಟ್ ಮೇಕಿಂಗ್ ದಮ್ ಹ್ಯಾಪಿ. ಆಕ್ಚುಲಿ ಅವರಿಗೆ ಫ್ಯೂಚರ್ಲಿ ಒಳ್ಳೆ ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಬರಲಿಕ್ಕೆ ನಾವೊಂದು ಫೌಂಡೇಶನ್ ಹಾಕ್ತಾ ಇದ್ವಿ. ಸೊ ಅದನ್ನು ನಾವು ಫಸ್ಟ್ ನಿಲ್ಲಿಸಬೇಕು. ನಾವು ತಗೊಳ್ಳೋದು ಆಹಾರದಲ್ಲಿ ಸಫಿಷಿಯೆಂಟ್ ಆಗಿ ಫ್ಯಾಟ್ ಇರಬೇಕು, ಪ್ರೋಟೀನ್ ಇರಬೇಕು, ಮಿನರಲ್ಸ್ ಇರಬೇಕು, ವೈಟಮಿನ್ಸ್ ಇರಬೇಕು, ನಾರಿನಂಶ ಇರಬೇಕು. ಸೊ ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸು ಬ್ಯಾಲೆನ್ಸ್ಡ್ ಆಗಿ ಸಿಕ್ಕಿದ್ರೆ ಮಾತ್ರ ವಿ ವಿಲ್ ಹ್ಯಾವ್ ಎ ಹೆಲ್ತಿ ಡಿಸ್ಕ್. ಸೊ ನಾವು ತಗೊಳ್ಳೋದು ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಕಡಿಮೆ ಇದ್ರೆ ಏನಾಗುತ್ತೆ, ನಮ್ಮ ರಕ್ತ ಸಂಚಾರ ಆಲ್ರೆಡಿ ಡಿಸ್ಕ್ಗೆ ಕಡಿಮೆ ಇದೆ, ಅದಕ್ಕೆ ನ್ಯೂಟ್ರಿಷನ್ ಬಹಳ ಕಡಿಮೆ ಸಿಗುತ್ತೆ. ಸೊ ಹಾಗಾಗಿ ಡಿಸ್ಕ್ ಡ್ರೈ ಆಗುವ ಸಾಧ್ಯತೆ ಇದೆ. ಡಿಸ್ಕ್ ಡ್ರೈ ಆದರೆ ಅದರದ್ದು ಇಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ನಾವು ಜಂಪ್ ಮಾಡುವಾಗ ಅಥವಾ ನಾವು ಏನಾದರೂ ಒಂದು ಆಕ್ಟಿವಿಟಿ ಮಾಡುವಾಗ ಆ ಡಿಸ್ಕ್ಗೆ ಇಲಾಸ್ಟಿಸಿಟಿ ಇದ್ರೆ ಮಾತ್ರ ಆ ಬರ್ಡನ್ ಅನ್ನ ಒಂದು ಕುಷನ್ ತರ ಆಕ್ಟ್ ಮಾಡ್ಲಿಕ್ಕಾಗುತ್ತೆ. ಇಲಾಸ್ಟಿಸಿಟಿ ಕಡಿಮೆ ಆದ್ರೆ ಏನಾಗುತ್ತೆ, ಆ ಡಿಸ್ಕಲ್ಲಿರುವ ಆ್ಯನುಲಸ್ ಬ್ರೇಕ್ ಆಗಿ ಹರಿದೋಗಿ ಅದರೊಳಗಿರುವಂಥ ನ್ಯೂಕ್ಲಿಯಸ್ ಏನಿದೆ ಅದು ಹೊರಗಡೆ ಬರುವ ಸಾಧ್ಯತೆ ಇದೆ. ಇದಕ್ಕೆ ನಾವು ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತೀವಿ. ಸೊ ಆಹಾರ, ನಮ್ಮ ಒಳ್ಳೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಒಳ್ಳೆ ಬ್ಯಾಕ್ ಸ್ಟ್ರೆಂತ್ ಇರಬೇಕು, ಬ್ಯಾಕಲ್ಲಿರೋ ಸ್ಟ್ರಕ್ಚರ್ಸ್ ಚೆನ್ನಾಗಿರಬೇಕು ಅಂದರೆ ಆಹಾರ ಕೂಡ ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕಾಗತ್ತೆ. ಡಾಕ್ಟರ್, ಎಲ್ರಿಗೂ ಇರುವಂತಹ ಒಂದು ಕ್ವಶನ್ ಅದು, ವಾಕಿಂಗ್, ಸೊಂಟ ನೋವು ಇದ್ದವರು ವಾಕಿಂಗ್ ಮಾಡಬಹುದಾ? ಓಕೆ, ದಟ್ಸ್ ಅ ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಇವನ್ ನಮ್ಮಲ್ಲಿ ಬರುವ ಭಾಳಷ್ಟು ಪೇಷಂಟ್ಸ್ ಈ ಪ್ರಶ್ನೆಯನ್ನು ಕೇಳ್ತಾರೆ, ಸೊಂಟ ನೋವು ಇದ್ದವರು ವಾಕಿಂಗ್ ಮಾಡ್ಬೋದಾ? ಸೊ ನಾವು ಫಸ್ಟ್ ನೋಡಬೇಕಾಗಿದ್ದೇನೆಂದರೆ, ಅವರದ್ದು ಸೊಂಟ ನೋವು ಲೈಕ್ ಆಫ್ಟರ್ ಟ್ರೀಟ್ಮೆಂಟ್, ಚಿಕಿತ್ಸೆ ಪಡೆದ ಮೇಲೆ ಸೊಂಟ ನೋವು ಕಡಿಮೆ ಆದರೆ ನಿಧಾನಕ್ಕೆ ಅವರು ವಾಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಬಟ್ ತುಂಬ ಜನರಲ್ಲಿ ಒಂದು ಆಂಗ್ಸೈಟಿ ಕಂಡು ಬರುತ್ತೆ. ಅಂದರೆ ಸೊಂಟ ನೋವಿಗೆ ಟ್ರೀಟ್ಮೆಂಟ್ ಆದ ಕೂಡಲೇ ಓಕೆ, ನಾನಿನ್ನು ಮೊದಲಿದ್ದಾಗೆ ಎಲ್ಲ ಕೆಲಸಗಳು ಮಾಡಬಹುದಾ ಅಂತ ನೋಡಲಿಕ್ಕೆ ಲೈಕ್ ಲಾಂಗ್ ವಾಕಿಂಗ್, ಹತ್ತುದು ಇಳಿಯುದು ಈ ಥರ ಕೆಲಸಗಳನ್ನು ಮಾಡ್ತಾರೆ. ಸೊ ನಾವು ಫಸ್ಟ್ ತಿಳ್ಕೊಬೇಕಾಗಿದೆ ಏನಂದರೆ, ನಿಮಗೆ ಸೊಂಟ ನೋವು ಬಂದರೆ ಅದೊಂದು ಸ್ಪೆಸಿಫಿಕ್ ರೀಸನ್, ಅಂದರೆ ಸೊಂಟದಲ್ಲಿ ಒಂದು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಹರ್ನಿಯೇಷನ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಇಂದ ಸೊಂಟ ನೋವು ಬಂದರೆ, ಅಲ್ಲಿರೋ ಸ್ಟ್ರಕ್ಚರ್ಗೆ ಇಂಜುರಿ ಆಗಿ ಸೊಂಟ ನೋವು ಬಂದರೆ ಅದು ಸರಿಯಾಗಲಿಕ್ಕೆ, ಅಲ್ಲಿರುವಂಥ ಆ ಹೀಲಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನಾವು ನೋವು ಕಡಿಮೆ ಆದ ನೋವು ರಿಲೀಫ್ ಆಗುತ್ತೆ, ಒಂದು 10 ದಿವಸದ ಟ್ರೀಟ್ಮೆಂಟಲ್ಲಿ ನೋವು ಕಡಿಮೆ ಆಗ್ಬೋದು. ಬಟ್ ಇಮ್ಮಿಡಿಯೇಟ್ಲಿ ನೀವು ಹೋಗಿ ಎಲ್ಲ ಮೊದಲಿದ್ದಂಗೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಿದರೆ ಆ ಸೊಂಟ ನೋವು ಮತ್ತೆ ವಾಪಸ್ ಬರುತ್ತೆ. ಸೊ ವಾಕಿಂಗ್, ನೀವೀಗ ಕೇಳಿದ್ದು ವಾಕಿಂಗ್ ಮಾಡಬಹುದಾ ಅಂತ. ವಾಕಿಂಗ್ ಆಫ್ಕೋರ್ಸ್ ವಾಕಿಂಗ್ ಮಾಡಬಹುದು, ಯಾಕೆಂದರೆ ಮಿನಿಮಮ್ ಎಕ್ಸಸೈಸ್ ನಮ್ಮ ಸೊಂಟದಲ್ಲಿರುವಂಥ ಮಾಂಸಖಂಡಗಳಿಗೆ ಸಿಗಬೇಕು. ಅವಾಗ ಮಾತ್ರ ನಮ್ಮ ಹೀಲಿಂಗ್ ಕೂಡ ಸ್ಪೀಡಪ್ ಆಗುತ್ತೆ. ಬಟ್ ಭಾಳ ದೂರ ವಾಕಿಂಗ್ ಮಾಡಬಾರ್ದು. ಒಂದು ದ ಫಸ್ಟ್ ಥಿಂಗ್ ಏನು, ಪ್ಲೇನ್ ಸರ್ಫೇಸಲ್ಲಿ ವಾಕಿಂಗ್ ಮಾಡಬಹುದು, ಪ್ಲೇನ್ ಸರ್ಫೇಸಲ್ಲಿ ನಡಿಬಹುದು. ಬಟ್ ಭಾಳ ದೂರ ವಾಕಿಂಗ್ ಮಾಡೋಕೆ 1-2 ಕಿಲೋಮೀಟರ್ ಸೊಂಟ ನೋವು ಕಡಿಮೆ ಆದ ಕೂಡಲೇ ವಾಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಕ್ರಮೇಣ ನಿಧಾನಕ್ಕೆ ಹೆಚ್ಚು ಮಾಡ್ತಾ ಬರ್ಬೋದು. ಮತ್ತೊಂದು, ನಮ್ಮ ಬಾಡಿನೇ ನಮಗೆ ಆ ಒಂದು ಅಲಾರ್ಮ್ ಕೊಡುತ್ತೆ. ಅಂದರೆ ನೀವು ಇವತ್ತೊಂದು 100 ಮೀಟರ್ಸ್ ವಾಕಿಂಗ್ ಮಾಡಿದ್ರಿ, 100 ಮೀಟರ್ಸ್ ವಾಕಿಂಗ್ ಮಾಡಿ ಓಕೆ, ಇನ್ನೊಂದು 100 ಮೀಟರ್ಸ್ ನಾಳೆ ನಾಡಿದ್ದೆಲ್ಲ ಮಾಡಿ ಸಡನ್ ಆಗಿ ನೀವು ಒಂದು ಅರ್ಧ ಕಿಲೋಮೀಟರ್ ಅಥವಾ 250 ಮೀಟರ್ಸ್ ಅಥವಾ 1 ಕಿಲೋಮೀಟರ್ ನೀವು ನಡೆಯುವಾಗ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ ಪೇಯ್ನ್ ಸ್ಟಾರ್ಟ್ ಆದರೆ ಬಾಡಿ ಈಸ್ ಗಿವಿಂಗ್ ಯು ಒನ್ ಸಿಗ್ನಲ್, ಅಂದರೆ ಇನ್ನೂ ಸ್ಟ್ರೈನ್ ಮಾಡಬೇಡಿ.
ಸೊ ಆ ಪೇನ್ ಅಂತ ಸಿಂಪ್ಟಮ್ಸ್ ಅಥವಾ ಪೇನ್ ಡೆವಲಪ್ ಆದರೆ ನಾವೇನು ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ವಾಕಿಂಗ್ ಮಾಡಬಾರ್ದು. ಸೊ ಒಂದು ಮಾಡರೇಟ್ ಆಗಿ ಗ್ರ್ಯಾಜುವಲಿ ನಾವು ಅದು ಮಾಡ್ತಾ ಹೋದರೆ, ಪ್ಲೇನ್ ಸರ್ಫೇಸಲ್ಲಿ ವಾಕಿಂಗ್ ಮಾಡ್ತಾ ಹೋದರೆ ನಿಧಾನಕ್ಕೆ ಅದನ್ನು ನಾವು ಹೆಚ್ಚು ಮಾಡ್ತಾ ಹೋಗ್ಬೋದು. ಮತ್ತು ಅವರು ಆಸ್ ದೇವರ್ ಬಿಫೋರ್ ಲೈಕ್ ಒಂದು 1 or 2 months ಅಲ್ಲಿ ಅವರು ರೆಗ್ಯುಲರ್ ಆಗಿ ಹೆಂಗೆ ಮೊದಲು ವಾಕಿಂಗ್ ಮಾಡ್ತಿದ್ರು ಅದೆಲ್ಲ ಮಾಡ್ಬೋದು. ಬಟ್ ನಾವು ಲೈಕ್ ಏರ್ ಹತ್ತುವಾಗ ಅಥವಾ ಸ್ಟೆಪ್ ಇಳಿಯುವಾಗ ಇಂಥ ಈ ಆಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸ್ಟೆಪ್ ಹತ್ತುವಾಗ ನಮ್ಮ ಸೊಂಟದ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ, ಅಥವಾ ಸ್ಟೆಪ್ ಇಳಿಯುವಾಗ ಅಥವಾ ಏರ್ ಹತ್ತುವಾಗ ಇಳಿಯುವಾಗೆಲ್ಲ ನಮ್ಮ ಸೊಂಟದ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ. ಸೊ ಹೆಚ್ಚಿಗೆ ಒತ್ತಡ ಬಿದ್ದಾಗ ಅಲ್ಲಿ ಆಲ್ರೆಡಿ ಒಂದು ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗಿದೆ. ಸೊ ಆ ಇಂಜುರಿ ಜಸ್ಟ್ ಹೀಲ್ ಆಗ್ತಾ ಇದೆ. ಸೊ ಮಧ್ಯದಲ್ಲೇ ನಾವು ಹೆಚ್ಚಿಗೆ ಒತ್ತಡ ಹಾಕಿದ್ರೆ ಇನ್ನೂ ಆ ಕಂಡೀಷನ್ ವರ್ಸ್ ಆಗಿ ಕಾಯಿಲೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಕ್ರಮೇಣ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕು. ನಿಧಾನಕ್ಕೆ ಒಂದು ಸ್ವಲ್ಪ ದಿವಸ ಬ್ಯಾಕ್ ಪೇನ್ ರಿಲೀಫ್ ಆದಮೇಲೆ ಒಂದು 100 meters 200 meters, ಅರ್ಧ ಕಿಲೋಮೀಟರ್ 1 kilometer ಈ ಥರ ಗ್ರ್ಯಾಜುವಲಿ ನಾವು ವಾಕಿಂಗನ್ನು ಹೆಚ್ಚು ಮಾಡ್ತಾ ಬಂದರೆ ಏನೂ ತೊಂದರೆ ಆಗಲ್ಲ. ಆ್ಯಂಡ್ ಮಿನಿಮಮ್ ಎಕ್ಸಸೈಸ್ ಇಸ್ ಆಲ್ವೇಸ್ ಅಡ್ವೈಸ್ಡ್. ನಾವು ಏನೂ ವ್ಯಾಯಾಮ ಮಾಡಿದ್ರೆ, ಕೆಲವರು ಬೆಡ್ ರೆಸ್ಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಂಡ್ಬಿಡ್ತಾರೆ ತಿಂಗಳಗಟ್ಟಲೆ. ಸೊ ಅದರಿಂದ ಏನಾಗುತ್ತೆ, ಬ್ಯಾಕಲ್ಲಿರೋ ಬ್ಯಾಕ್ ಮಸಲ್ಸ್ ವೀಕ್ನೆಸ್ ಆಗಿ ಮತ್ತೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸೊ ಕ್ರಮೇಣ ಅವರು ಗ್ರ್ಯಾಜುವಲಿ ಎಕ್ಸಸೈಸ್ ಮಾಡಿ ಆ ಎಕ್ಸಸೈಸ್ದು ಲೆಂತ್ ಹೆಚ್ಚು ಮಾಡ್ತಾ ಬಂದರೆ ತುಂಬ ಒಳ್ಳೆಯದು, ವಾಕಿಂಗ್ ಮಾಡ್ಬೋದು. ಆ್ಯಂಡ್ ಪ್ರೊವೈಡೆಡ್ ನಿಮ್ಮ ಫಿಸಿಷಿಯನ್ ಅಥವಾ ಡಾಕ್ಟರ್ ಇದ್ದಾರೆ ಅವರ ಹತ್ರ ಕನ್ಸಲ್ಟ್ ಆಗಿ ಆ ಕಂಡೀಷನ್ನ ಕರೆಕ್ಟಾಗಿ ತಿಳಿದುಕೊಂಡು ಎಕ್ಸಸೈಸನ್ನು ಪ್ರಾರಂಭ ಮಾಡಬೇಕು. ತುಂಬ ಜನರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ತಜ್ಞರು ಹೇಳುತ್ತಾರೆ. ಸೊ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ, ಅದು ಇಲ್ಲದೇನೆ ಬೇರೆ ಪರಿಹಾರಗಳಿದೆಯಾ ಸೊಂಟ ನೋವಿಗೆ? ಓಕೆ, ಸೊ ಜನರ ಮನಸ್ಸಲ್ಲಿ ಈ ಒಂದು ತಪ್ಪು ಕಲ್ಪನೆ ಇದೆ, ಸೊಂಟ ನೋವು ಬಂದರೆ ಅದಕ್ಕೆ ಒಂದು ಶಾಶ್ವತ ಪರಿಹಾರ ಅಂದರೆ ಶಸ್ತ್ರಕ್ರಿಯೆ ಅಥವಾ ಸರ್ಜರಿ ಒಂದೇ ಇದೆ ಅಂತ. ಸೊ ಅದು ಕಂಪ್ಲೀಟ್ಲಿ ಒಂದು ರಾಂಗ್ ಬಿಲೀಫ್ ಅದು ಆ್ಯಕ್ಚುಲಿ. ಸೊ ನಾವು ಹೇಳಬೇಕು ಅಂದರೆ ಹಾರ್ಡ್ಲಿ 5 to 10% ಜನರಿಗೆ ಮಾತ್ರ, 5 to 10% ಬ್ಯಾಕ್ ಪೇನ್ ಪೇಷಂಟ್ಸಿಗೆ ಮಾತ್ರ ಈ ಸರ್ಜರಿ ನೆಸೆಸಿಟಿ ಇರುತ್ತೆ. ಅದು ಕೂಡ ಯಾರಿಗೆ ಅಂದರೆ ಲೈಕ್ ನಾವು ಅದಕ್ಕೆ ಕ್ವಾಡಾ ಇಕ್ವೈನಾ ಸಿಂಡ್ರಮ್ಸ್ ಅಂತ ಹೇಳ್ತೀವಿ. ಕೆಲವರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವರಿಗೆ ಸಿವಿಯರ್ ಪೇನ್ ಇರಲ್ಲ. ಕೆಲವು ಸಲ ಆಫ್ಕೋರ್ಸ್ ಸಿವಿಯರ್ ಪೇನ್ ಇದೆ, ಇಂಟಾಲರಬಲ್ ಇದೆ, ಪೇಷಂಟ್ಗೆ ತಡ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ ಇರುವ ಕಂಡೀಷನಲ್ಲಿ ಸರ್ಜರಿ ಕೆಲವು ಸಲ ಬೇಕಾಗಬಹುದು. ಬಟ್ ಮೋಸ್ಟ್ ಆಫ್ ದ ಬ್ಯಾಕ್ ಪೇನ್ ಕೇಸಸಲ್ಲಿ 90 to 95% ಬ್ಯಾಕ್ ಪೇನ್ ಕೇಸಸಲ್ಲಿ ಸರ್ಜರಿ ನೆಸೆಸಿಟಿ ಇರಲ್ಲ. ಬಟ್ ಇನ್ನು ನಾನು ಹೇಳಿದಾಗೆ ಕೆಲವು ಕಂಡೀಷನ್ಸ್ ಇದೆ, ಕ್ವಾಡಾ ಇಕ್ವೈನಾ ಸಿಂಡ್ರಮ್ಸ್ ಅಂತ ಹೇಳ್ತೀವಿ. ಯಾವಾಗ ಒಂದು ಪೋಸ್ಟಿರೋ ಸೆಂಟ್ರಲ್ ಡಿಸ್ಕ್ ಬಲ್ಜ್ ಆಗುತ್ತೋ, ಯಾವಾಗ ನಮ್ಮ ಕ್ವಾಡಾ ಇಕ್ವೈನಾ ಅಂದರೆ ಒಂದು ಗ್ರೂಪ್ ಆಫ್ ನರ್ವ್ಸ್ ಅದು ಆ್ಯಕ್ಚುಲಿ, ಅದರ ಮೇಲೆ ತುಂಬ ಒತ್ತಡ ಆದಾಗ ಏನಾಗುತ್ತೆ, ನಮಗೆ ಕಾಲುಗಳಿಗೆ ಇರುವಂಥ ಶಕ್ತಿ ಕಳ್ಕೊಳ್ಳುತ್ತೆ, ಅಥವಾ ನಮ್ಮ ಮಲಮೂತ್ರ ವಿಸರ್ಜನೆ ಮೇಲೆ ಇರುವಂಥ ಕಂಟ್ರೋಲ್ ಕಳ್ಕೋಬಹುದು. ಲೈಕ್ ಪೇಷಂಟ್ಸಿಗೆ ಮೂತ್ರ ರಿಟೈನ್ ಮಾಡ್ಲಿಕ್ಕಾಗಲ್ಲ, ಲೈಕ್ ಡೆಫಿಕೇಶನ್ ಕಂಟ್ರೋಲ್ ಇರಲ್ಲ, ಅಥವಾ ಫುಡ್ ಡ್ರಾಪ್ ಅಂತ ಹೇಳ್ತೀವಿ, ಕಾಲು ಮೇಲೆ ಕೆಳಗೆ ಮೂವ್ ಮಾಡೋಕ್ಕಾಗಲ್ಲ, ಕಾಲು ಬೆರಳುಗಳಲ್ಲಿ ಇರುವಂಥ ಶಕ್ತಿ ಕಳ್ಕೊಳ್ಳುತ್ತಾರೆ. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಸಡನ್ ಆಗಿ ಶಕ್ತಿ ಕಳ್ಕೊಳ್ಳೋದು, ವ್ಯಾಡ್ಲಿಂಗ್ ಗೇಟ್ ಅಂತ ಹೇಳ್ತೀವಿ, ಸರಿಯಾಗಿ ನಡಿಲಿಕ್ಕಾಗದೆ ಕಾಲುಗಳು ಕಂಟ್ರೋಲ್ ಇಲ್ಲದೆ ನಡೆಯುವಂಥದ್ದು. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಇಮಿಡಿಯೇಟ್ಲಿ ಸರ್ಜರಿ ನೆಸೆಸಿಟಿ ಇದೆ. ಸೊ ಅದು ಬಿಟ್ಟು ಒಂದು ಸಿವಿಯರ್ ಪೇನ್, ಬ್ಯಾಕಲ್ಲಿ ಇಂಜುರಿ ಆದಾಗ, ಅಲ್ಲಿ ಇರುವಂಥ ಡಿಸ್ಕ್ ಬಲ್ಜ್ ಆದಾಗ ಅಥವಾ ಅಲ್ಲಿ ಆ್ಯನುಲಾರ್ ಟೈರ್ ಇದ್ದಾಗ ಸಿವಿಯರ್ ಪೇನ್ ಆಗೇ ಆಗುತ್ತೆ. ಬಟ್ ನಮ್ಮ ಬಾಡಿ ಇಸ್ ಸಮಥಿಂಗ್ ವೆರಿ ಯುನೀಕ್. ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳು ಬಾಡಿಗೆ ರಿಪೇರ್ ಮಾಡುವಂಥ ಶಕ್ತಿ ಇದೆ. ಸೊ ಅದಕ್ಕೆ ನಾವು ಕಂಪ್ಲೀಟ್ ಒಂದು ಅವಕಾಶ ಕೊಡಬೇಕು. ಅಂದರೆ ನಾವು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಂಡು ಬೇರೆ ಏನು ಹೆವಿ ವರ್ಕ್ಗಳು ಮಾಡದೆ ಎರ್ಲಿ ಸ್ಟೇಜಲ್ಲೇ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಬೇಕಾಗಿರುವಂಥ ಮೆಡಿಕೇಶನ್ ಇರ್ಬೋದು ಅಥವಾ ಬೇರೆ ಚಿಕಿತ್ಸೆಗಳಿರ್ಬೋದು, ಅದನ್ನು ಮಾಡಿಕೊಂಡ್ರೆ ಆರಾಮಾಗಿ ಸೊಂಟ ನೋವು 95% ಜನರ ಸೊಂಟ ನೋವು ಕೂಡ ನಮಗೆ ಕಮ್ಮಿ ಮಾಡಲಿಕ್ಕೆ ಆಗುತ್ತೆ. ಸರ್, ಸೊಂಟ ನೋವಿನ ಸಮಸ್ಯೆ ಇರುವವರು ಯಾವ ರೀತಿಯ ಸ್ಲೀಪಿಂಗ್ ಪೋಸ್ಚರ್ಸ್ ಅನ್ನು ಮೇಂಟೈನ್ ಮಾಡಬೇಕು? ಓಕೆ, ಸೊ ಸೊಂಟ ನೋವಿನ ಸಮಸ್ಯೆ ಇರೋರು ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಲೈಕ್ ಬೆಳಗ್ಗೆ ಏಳುವಾಗ ತುಂಬ ಬ್ಯಾಕ್ ಸ್ಟಿಫ್ನೆಸ್ಸು ಮತ್ತು ಬ್ಯಾಕ್ ಸ್ಟ್ರೈನ್ ಆಗೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಎಲ್ಲರೂ ಅದೇ ಹೇಳ್ತಾರೆ, ಸರ್ ನನಗೆ ಬೆಳಗ್ಗೆ ಏಳುವಾಗ ತುಂಬ ಸೊಂಟ ಸ್ಟಿಫ್ ಆಗಿರುತ್ತೆ, ಹಿಡ್ಕೊಂಡಿರುತ್ತೆ. ಅದು ಮೇನ್ಲಿ ಯಾಕೆ ಅಂದರೆ ಒಂದು ಅವರು ಕರೆಕ್ಟಾಗಿರೋ ಪೋಸ್ಚರ್ನ ಮೇಂಟೈನ್ ಮಾಡಿರಲ್ಲ. ದಟ್ ಈಸ್ ಒನ್ ರೀಸನ್. ಕೆಲವರು ತುಂಬ ಒಬೈಸ್ ಇರ್ತಾರೆ, ಸೊ ಅವರಿಗೂ ಕೂಡ ಈ ಥರ ಪ್ರಾಬ್ಲಮ್ಸ್ ಹೆಚ್ಚಿಗೆ ಕಂಡು ಬರುತ್ತೆ. ಆ್ಯಂಡ್ ನಾವು ಸ್ಲೀಪಲ್ಲಿ ರಿಲ್ಯಾಕ್ಸ್ಡ್ ಆಗಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಇಂಟ್ರವರ್ಟಿಬಲ್ ಡಿಸ್ಕಲ್ಲಿ ಇರುವಂಥ ನ್ಯೂಕ್ಲಿಯಸ್, ಲೈಕ್ ಲಿಕ್ವಿಡ್ ಲೈಕ್ ಸಬ್ಸ್ಟೆನ್ಸ್ ಏನಿದೆ ಅದು ಇನ್ನೂ ಎನ್ಲಾರ್ಜ್ ಆಗುತ್ತೆ, ಅದು ನೀರನ್ನು ಅಬ್ಸಾರ್ವ್ ಮಾಡುತ್ತೆ. ಸೊ ಆವಾಗ ನರಗಳ ಮೇಲೆ ಇರುವಂಥ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಕೂಡಲೇ ಏನಾಗುತ್ತೆ, ನಮಗೆ ಸಿವಿಯರ್ ಪೇಯ್ನ್ ಅಂತ ಅನುಭವ ಆಗುತ್ತೆ. ಸೊ ನಾವು ಸ್ಲೀಪಿಂಗ್ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸ್ಟ್ರೈಟಾಗಿ ಮಲಗುವವರಾದರೆ ನಾವು ನಮ್ಮ ತೊಡೆ ಕೆಳಭಾಗದಲ್ಲಿ ಒಂದು ದಿಂಬನ್ನು ಇಟ್ಕೋಬಹುದು.
ಸೊ ಎಸ್ಪೆಷಲಿ ಇದು ಸಯಾಟಿಕಾ ಪ್ರಾಬ್ಲಮ್ ಇದ್ದವ್ರೆ, ರೇಡಿಯೇಟಿಂಗ್ ಪೇಯ್ನ್ ಇದ್ದವರಾದರೆ ಕೆಳಗಡೆ ಒಂದು ದಿಂಬು ಇಟ್ಕೊಳ್ಳೋದ್ರಿಂದ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಫ್ಲೆಕ್ಸ್ಡ್ ಕಾಲುಗಳು ಸ್ವಲ್ಪ ಫ್ಲೆಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಸಯಾಟಿಕ್ ನರ ತುಂಬ ಸ್ಟ್ರೆಚ್ ಆಗೋದನ್ನ ಪ್ರಿವೆಂಟ್ ಮಾಡ್ಲಿಕ್ಕಾಗುತ್ತೆ. ಅದರೊಟ್ಟಿಗೆ ಸೊಂಟದಲ್ಲಿ ಇರುವಂಥ ಸ್ಟಿಫನೆಸ್ ಅನ್ನು ಕೂಡ ಕಡಿಮೆ ಮಾಡ್ಲಿಕ್ಕಾಗುತ್ತೆ. ಒಂದು ಇನ್ನು ಕೆಲವರು ಸೈಡ್ ಲೈನ್ ಪೋಸ್ಟರ್ಲಿ ಮಲಗ್ತಾರೆ. ಸೊ ಸೈಡ್ಗೆ ಮಲಗೋರಾದ್ರೆ ಏನಾಗುತ್ತೆ, ನಾವು ನಮ್ಮ ಪೆಲ್ವಿಕ್ಸ್ ಏನಿದೆಯಲ್ಲ ಅದು ಟಿಲ್ಟ್ ಆಗುತ್ತೆ ಒಂದು ಸೈಡಿಗೆ ಟಿಲ್ಟ್ ಆಗಿ ಇಡೀ ರಾತ್ರಿ ನಾವು ಹಾಗೆ ಮಲಗಿದಾಗ ಬೆಳಗ್ಗೆ ಏಳುವಾಗ ನಮಗೆ ಸ್ಟಿಫ್ನೆಸ್ ಮತ್ತು ಪೇಯ್ನ್ ಅನುಭವ ಆಗುವ ಸಾಧ್ಯತೆ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಎರಡು ತೊಡೆ ಮಧ್ಯದಲ್ಲಿ ಒಂದು ದಿಂಬಿಟ್ಟುಕೊಳ್ಳೋದ್ರಿಂದ ಆ ಟಿಲ್ಟಿಂಗ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕಾಗುತ್ತೆ. ಅದು ಫ್ಲಾಟ್ ಆಗಿರುತ್ತೆ, ನಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ. ಆ್ಯಂಡ್ ತುಂಬ ಒಬೇಸ್ ಇರುವಂಥ ಪೇಷಂಟ್ಸ್ ಆದರೆ ಅವರು ತುಂಬ ಹಾರ್ಡ್ ಸರ್ಫೇಸ್ ಇರುವಂಥ ಬೆಡ್ ಮೇಲೆ ಮಲಗಿದ್ರೆ ಏನಾಗುತ್ತೆ, ಅವ್ರಿಗೆ ಕರೆಕ್ಟ್ ಆಗಿರುವಂಥ ಲಂಬಾರ್ ಕರ್ವೇಚರ್ ಮೇಂಟೈನ್ ಆಗಲ್ಲ. ಸೊ ಹಾಗಾಗಿ ಅವರೊಂದು ಸಣ್ಣ ಪಿಲ್ಲೋವನ್ನು ಅವರ ಸೊಂಟ ಭಾಗದಲ್ಲಿ ಕೂಡ ಇಟ್ಟುಕೊಂಡು ಮಲಗ್ಬೋದು. ಸೊ ಇದೆಲ್ಲ ನಮ್ಮ ಕಂಡೀಷನ್ ನೋಡಿ ನಾವು ಮಾಡಬೇಕಾಗಿರುವಂಥದ್ದು. ಸೊ ನಿಮ್ಮ ಡಾಕ್ಟರ್ ಹತ್ರ ಕೇಳಿದ್ರೆ ಅವರು ಕ್ಲಿಯರ್ ಆಗಿ ನಿಮಗೆ ಸಜೆಷನ್ ಕೊಡ್ತಾರೆ, ಕಾಲ್ಗಳ ಮಧ್ಯದಲ್ಲಿ ದಿಂಬಿಡಬೇಕಾ ಅಥವಾ ಸೊಂಟದಲ್ಲಿ ಇಡಬೇಕಾ ಅಥವಾ ತೊಡೆ ಕೆಳಭಾಗದಲ್ಲಿ ಇಡಬೇಕಾ ಅಂತ ಸಜೆಷನ್ ಕೊಡ್ತಾರೆ. ಅದನ್ನು ನೀವು ಸ್ಟ್ರಿಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ಆಯಿತು. ಸೊ ಇದೊಂದೇ ಅಲ್ಲ, ಸ್ಲೀಪಿಂಗ್ ಪೋಸ್ಚರ್ಸ್ ಒಂದೇ ಅಲ್ಲ, ನಾವು ಸಿಟ್ಟಿಂಗ್ ಪೋಸ್ಚರ್ ಎಲ್ಲದರನ್ನ ಕೂಡ ನಾವು ಕರೆಕ್ಟ್ ಮಾಡಿದ್ರೆ ಮಾತ್ರ ಈ ಸೊಂಟ ನೋವಿಂದ ದೂರ ಇರಲಿಕ್ಕೆ ಸಾಧ್ಯ. ಡಾಕ್ಟರ್, ಈ ಸೊಂಟ ನೋವು ಇರುವವರಿಗೆ ನಿಮ್ಮ ನಿಸರ್ಗ ಆಸ್ಪತ್ರೆಯಲ್ಲಿ ಯಾವ ಯಾವ ಟ್ರೀಟ್ಮೆಂಟ್ಗಳನ್ನು ನೀಡ್ತಾ ಇದ್ದೀರಿ? ಓಕೆ, ಸೊ ನಮ್ಮ ಹಾಸ್ಪಿಟಲಲ್ಲಿ ಮೇನ್ಲಿ ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಫಿಸಿಯೋಥೆರಪಿ, ಓಝೋನ್ ಥೆರಪಿ ಮತ್ತು ಯೋಗ. ಸೊ ಇಟ್ಸ್ ಎ ಯುನೀಕ್ ಪ್ರೋಟೋಕಾಲ್. ಸೊ ನಮ್ಮಲ್ಲಿ ನಾವೇ ಡಿಸೈನ್ ಮಾಡಿರುವಂಥ ಕೆಲವು ಚಿಕಿತ್ಸಾ ವಿಧಾನಗಳಿದೆ. ಸೊ ಅದರಲ್ಲಿ ನಾನೀಗ ಹೇಳಿರುವ ಸಿಸ್ಟಮ್ಸ್, ಪ್ರಕೃತಿ ಚಿಕಿತ್ಸೆಯಲ್ಲಿ ಭಾಳಷ್ಟು ಚಿಕಿತ್ಸೆಗಳಿದೆ. ನಮ್ಮ ಬ್ಯಾಕಲ್ಲಿರೋ ಮಸಲ್ಸನ್ನು ರಿಲ್ಯಾಕ್ಸ್ ಆಗಲಿಕ್ಕೆ ಮತ್ತು ಪೇಯ್ನನ್ನು ಕಡಿಮೆ ಮಾಡಲಿಕ್ಕೆ. ಆ್ಯಂಡ್ ಸೇಮ್ ವೇ ಆಯುರ್ವೇದ, ಫಿಸಿಯೋಥೆರಪಿ ಮತ್ತು ಓಝೋನ್ ಥೆರಪಿ ಮೋಸ್ಟ್ ಲೇಟೆಸ್ಟ್. ಸೊ ಈ ಥರ ಚಿಕಿತ್ಸೆಗಳಿಂದ ಈ ಥರ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸಿಂದ ನಾವು ಚಿಕಿತ್ಸೆಗಳನ್ನು ನೀಡ್ತೀವಿ. ಆ್ಯಂಡ್ ಮೇನ್ಲಿ ನಮ್ಮ ಟ್ರೀಟ್ಮೆಂಟ್ ಏನಿದೆ ದಟ್ ಈಸ್ ಬೇಸ್ಡ್ ಆನ್ ಸಮ್ ಆಬ್ಜೆಕ್ಟಿವ್ಸ್. ಅಂದರೆ ಫಸ್ಟ್ ಈಸ್ ಒಂದು ಕಂಪ್ಲೀಟ್ ಬೆಡ್ ರೆಸ್ಟ್. ಸೊ ಅದಕ್ಕಾಗಿ ನಾವು ಸೊಂಟ ನೋವು ಇರೋ ಪೇಷಂಟ್ಸ್ಗಳನ್ನು ಅಟ್ಲೀಸ್ಟ್ ಒಂದು 10 days ಆದರೂ ನಮ್ಮ ಆಸ್ಪತ್ರೆಯಲ್ಲಿ ಇರಲಿಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ಎರಡನೇದು ಅಲ್ಲಿರುವಂಥ ಮಸಿಲ್ ಸ್ಪ್ಯಾಸಮನ್ನು ಕಡಿಮೆ ಮಾಡೋದು. ಸೊ ಮಸಿಲ್ ಸ್ಪ್ಯಾಸಮನ್ನು ಕಡಿಮೆ ಮಾಡಲಿಕ್ಕಿರುವಂಥ ಚಿಕಿತ್ಸೆಗಳನ್ನು ಕೊಟ್ಟಾಗ ಸ್ಪ್ಯಾಸಮ್ ಕಡಿಮೆ ಆದಾಗ ಪೇಷಂಟ್ ಬೇಗ ರಿಕವರ್ ಆಗ್ತಾರೆ. ನೀವು ಕೆಲವರಿಗೆ ನೋಡಿರ್ಬೋದು, ಸ್ಕೋಲಿಯೋಸಿಸ್ ಡೆವಲಪ್ ಆಗಿರುತ್ತೆ, ಸೈಡ್ಗೆ ಬೆಂಡ್ ಆಗಿ ನಡೀತಾರೆ. ಸೊ ಈ ಥರ ಕೇಸಸ್ಸಿಗೆ ಆ ಸ್ಪ್ಯಾಸಮನ್ನು ನಾವು ಕಂಪ್ಲೀಟ್ಲಿ ಕಡಿಮೆ ಮಾಡಬೇಕು. ಮೂರನೇದು ರಿಲೀವಿಂಗ್ ದ ಪೇಯ್ನ್. ಸೊ ಆ ಪೇಯ್ನ್ ಸಿಂಪ್ಟಮ್ಯಾಟಿಕ್ಲಿ ಆ ಪೇಯ್ನ್ ಕಡಿಮೆ ಆದರೆ ಏನಾಗುತ್ತೆ, ಪೇಷಂಟ್ ಇನ್ನೂ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಗಳಿಗೆ ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಅದರ ಒಟ್ಟಿಗೆ ಕರೆಕ್ಟಿಂಗ್ ದ ಇಂಜೂರ್ಡ್ ಡಿಸ್ಕ್. ಆ ಡಿಸ್ಕ್ ಇಂಜುರಿ ಏನಾಗಿದೆ ಅದು ಹೀಲ್ ಆಗಲಿಕ್ಕೆ ಆಯುರ್ವೇದದಲ್ಲಿ ತುಂಬ ಒಳ್ಳೆ ಚಿಕಿತ್ಸೆಗಳಿದೆ, ತುಂಬ ಒಳ್ಳೆ ಮೆಡಿಕೇಶನ್ಸ್, ಹರ್ಬಲ್ ಮೆಡಿಸಿನ್ಸ್ ಇದೆ. ಅದರೊಟ್ಟಿಗೆ ಫಿಸಿಯೋಥೆರಪಿಯಲ್ಲಿ ಇರುವಂಥ ಟ್ರೀಟ್ಮೆಂಟು. ಆ್ಯಂಡ್ ಆ ಡಿಸ್ಕ್ ಬಲ್ಜಿಂದ ನರಗಳ ಮೇಲೆ ಏನು ಒತ್ತಡ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಫಿಸಿಯೋಥೆರಪಿಯಲ್ಲಿ ಟ್ರಾಕ್ಷನ್ ಅಂತ ಟ್ರೀಟ್ಮೆಂಟ್ ಇದೆ, IFT ಟ್ರೀಟ್ಮೆಂಟ್. ಸೊ ಈ ಥರ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಬೇರೆ ಬೇರೆ ಆಬ್ಜೆಕ್ಟಿವ್ಸ್ಗಳನ್ನು ಇಟ್ಕೊಂಡು, ಲೈಕ್ ಆಸ್ ಐ ಟೋಲ್ಡ್ ಯು, ರಿಲೀವಿಂಗ್ ದ ಪೇನ್, ರಿಲೀವಿಂಗ್ ದ ಸ್ಪ್ಯಾಸಮ್, relieving the compression over the nerves, and next correcting the degenerated or bulged ಅಥವಾ herniated disc ಇದನ್ನ ಸರಿ ಮಾಡಿ ಮತ್ತೆ ಇದೆಲ್ಲ ಆದಮೇಲೆ ಅವರಿಗೊಂದು ಒಳ್ಳೆ ಆಹಾರ ಕ್ರಮವನ್ನು ಅಡ್ವೈಸ್ ಮಾಡ್ತೀವಿ. ಆ್ಯಂಡ್ ಅದರೊಟ್ಟಿಗೆ ಅವರ ಬ್ಯಾಕ್ ಸ್ಟ್ರೆಂಥನ್ಗೆ ಅಂದರೆ ಬ್ಯಾಕ್ ಮಸಿಲ್ಸ್ದು ಸ್ಟ್ರೆಂಥನ್ನು ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಭಾಳಷ್ಟು ವ್ಯಾಯಾಮಗಳಿದೆ. ಅದು ವ್ಯಾಯಾಮ ಹೇಗೆ ಅಂದರೆ ಎಲ್ಲ ಬ್ಯಾಕ್ ಪೇನ್ ಪೇಷಂಟ್ಸಿಗೂ ಒಂದೇ ಥರ ವ್ಯಾಯಾಮ ಅಲ್ಲ. ಅವರ ಸಮಸ್ಯೆ ನೋಡಿ ಅವರಿಗೆ ಯಾವ ಲೆವೆಲಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಎಷ್ಟು ಡಿಸ್ಕ್ ಹರ್ನಿಯೇಷನ್ ಆಗಿದೆಯಾ ಅಥವಾ ಸ್ಟಿನೋಸಿಸ್ ಇದೆಯಾ, ಈ ಪ್ರತಿಯೊಂದು ಕಾಯಿಲೆಗೂ ಕೂಡ ಡಿಫ್ರೆಂಟ್ ಆಗಿರುವಂಥ ಎಕ್ಸಸೈಸ್ಗಳಿದೆ. ಸೊ ಅವರ ಕಾಯಿಲೆಯನ್ನು ಅರ್ಥ ಮಾಡಿ ಅದಕ್ಕೆ ಸ್ಪೆಷಲಿ ಡಿಸೈನ್ಡ್ ಎಕ್ಸಸೈಸನ್ನು ಹೇಳಿಕೊಟ್ಟು ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಇದಾದಮೇಲೆ ಆಫ್ಟರ್ 1 month ಅವರದೊಂದು ಫಾಲೋ ಅಪ್ ಇರುತ್ತೆ. ಅವರು ನಮಗೆ ಫೋನಲ್ಲಿ ಅಥವಾ ಸ್ವಂತ ಇಲ್ಲಿ ಆಸ್ಪತ್ರೆಗಳಿಗೆ ಬಂದು ನಾವು ಅದನ್ನು ಎಕ್ಸಾಮಿನ್ ಮಾಡಿ ಅವರ ಪ್ರೊಗ್ನೋಸಿಸನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಾಲೋ ಅಪ್ಪನ್ನು ಇನ್ನೂ ಕೊಡ್ತೀವಿ. ಸೊ ಯೂಶ್ವಲಿ ಒಂದು 2 ರಿಂದ 3 ತಿಂಗಳಲ್ಲಿ ನಿಮ್ಮ ಸೊಂಟ ನೋವನ್ನು ನಾವು ಅಂದರೆ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ. ಡಾಕ್ಟರ್, ಇವತ್ತು ನಮ್ಮ ಬಹಳಷ್ಟು ಸಂಶಯಗಳಿಗೆ ನೀವು ಉತ್ತರ ನೀಡಿದ್ದೀರಾ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.